ಶ್ರೀ ಗಣೇಶಾಯ ನಮಃ. ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರು ಇಬ್ಬಂದಿ ನೀನು, ನಂಬಿಯೂ ನಂಬದಿರು ಇಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು. ಸಿಂಬಳದ ನೊಣ ನೀನು, ಸಿಂಬಳದ ನೊಣ ನೀನು, ಮಂಕುತಿಮ್ಮ ಮಂಕುತಿಮ್ಮ. ನೋಡಿ, ಡಿ.ವಿ.ಜಿಯವರ ಈ ಒಂದು ಮುತ್ತನ್ನ ನಾವು ಆಲಿಸಿದಾಗ, ನೋಡಿದಾಗ ನಾವು ಏನು, ನಾವು ಯಾರು ಎನ್ನುವಂತಹ ಒಂದು ಯೋಚನೆ ಸೂಚನೆಯಾಗಿದೆ. ಆದ್ದರಿಂದ ನಾವು ನಮ್ಮನ್ನು ಅರಿಯುವಲ್ಲಿ ಹೇಗೆ ನಾವು ವಿಫಲರಾಗ್ತಾ ಇದ್ದೇವೆ, ನಮ್ಮನ್ನು ಅಥವಾ ದೇವರನ್ನು ನಾವು ಹೇಗೆ ಅರಿಯಬೇಕು ಎನ್ನುವಂತಹದ್ದನ್ನು ಡಿ.ವಿ.ಜಿಯವರು ಹೇಳಿರುವಂತಹದ್ದು ಅತ್ಯಂತ ಮನೋಜ್ಞ ಅಲ್ವಾ. ನಂಬದಿರ್ದನು ತಂದೆ, ತಂದೆಯಾದಂತಹ ಯಾವ ಹಿರಣ್ಯಕಶಿಪು ಇದ್ದನೋ ಅವನು ದೇವರನ್ನು ನಂಬಲಿಲ್ಲ, ವಿಷ್ಣುವನ್ನು ನಂಬಲಿಲ್ಲ, ಹರಿಯನ್ನು ದ್ವೇಷಿಯಾದ, ಅತ್ಯಂತ ದುಷ್ಟ ಕಾರ್ಯಗಳನ್ನೆಲ್ಲ ಮಾಡಿದ ಅವನು. ಆದರೆ ಅವನಿಗೆ ಅವನ ವಂಶದಲ್ಲಿಯೇ ಅವನ ಸ್ವಂತಿಕೆಯಲ್ಲಿ ಆತ್ಮಜನಾಗಿ ಜನಿಸಿದಂತಹ ಮಗನೆಯ ನಂಬಿದನು ಪ್ರಹ್ಲಾದ. ಹಾಗೆ ವಿಷ್ಣುವನ್ನು ನಂಬಿದಂತಹ ಅವರಿಗೆ ನಂಬಿಯೂ ಆದರೆ ನಾವೇನಾಗಿದ್ದೇವೆ ಅಂದರೆ ನಂಬಿಯೂ ನಂಬದಿರುವಂತವರಾಗಿದ್ದೇವೆ. ನಮಗೆ ದೇವರ ಮೇಲೆ ನಂಬಿಕೆ ಇದೆಯೋ ಅಂತಂದ್ರೆ ಅದು ಇಲ್ಲ, ಇಲ್ಲವೋ ಅಂತಂದ್ರೆ ಇದೆ, ಹೀಗೆ. ಆದ್ರೆ ಅವರಿಗೆ ಹೇಗಾಯ್ತು? ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು. ಹಿರಣ್ಯಕಶಿಪುವಿಗೆ ಮೋಕ್ಷ ಆಯಿತು, ನಂಬದೇ ಇದ್ರೂ ಕೂಡ ನಿರಂತರವಾಗಿ ಹರಿಯನ್ನು ಸ್ಮರಣೆ ಮಾಡದ ಅವನು. ಅವನ ಮನಸ್ಸಿನ ಅಥವಾ ಅವನ ಚಿತ್ತದಲ್ಲಿ ಹರಿಯ ಸ್ವರೂಪ ಎನ್ನುವಂತಹದ್ದು ನಿರಂತರವಾಗಿ ಉಂಟಾಗ್ತಾ ಇತ್ತು. ಅವನು ಅಂತರಂಗದಲ್ಲಿ ಆ ಭಗವಂತನ ಸ್ಮರಣೆಯನ್ನೇ ನಿರಂತರವಾಗಿ ಮಾಡುವಂಥವನಾಗಿಬಿಟ್ಟ. ಆದ್ರಿಂದ ಅವನಿಗೆ ಮೋಕ್ಷ ಆಯಿತು. ಇನ್ನು ನಂಬದಂತಹ ಪ್ರಹ್ಲಾದ, ಅವನು ಹರಿಯನ್ನ ನಿರಂತರವಾಗಿ ನಂಬದ, ಹರಿಯನ್ನು ನಂಬಿ ಅಂತರಂಗದಲ್ಲಿ ಹರಿಗೆ ಆಲಯವನ್ನಾಗಿ ಮಾಡಿಕೊಂಡ ಅಂತರಂಗವನ್ನು, ಅದರ ಮೂಲಕವಾಗಿ ಅವನಿಗೂ ಕೂಡ ಮೋಕ್ಷವಾಯಿತು. ನಾವು ನಂಬಿಯೂ ನಂಬದಿರುವರು. ನಮಗೆ ನಂಬಿಕೆ ಇದೆ, ನಂಬಿಕೆ ಯಾವಾಗ ಸುಖ ಬಂದಾಗ, ಯಾವುದೋ ಸಂತೋಷ ಆದಾಗ ದೇವರು ಕೊಟ್ಟ ಎನ್ನುವಂತಹ ಭಾವ ಬರ್ತದೆ. ಇನ್ನೊಂದು ಸಾರಿ ನಾನೇ ದುಡಿದು ಪಡೆದೆ ಎನ್ನುವಂತಹ ಒಂದು ಭಾವ ಬರ್ತದೆ. ಹೀಗೆಲ್ಲವ ನಮ್ಮಲ್ಲಿರುವಂತಹ ಅಹಂಕಾರಗಳೆಲ್ಲ ಕೆಲಸ ಮಾಡ್ತವೆ. ನಾನೇ ಮಾಡದೆ ಎನ್ನುವಂತಹದ್ದು ಎಲ್ಲರಿಗೂ ಸಹಜ ಇದು. ಆದರೆ ಅದನ್ನು ಬಿಡಬೇಕು ಎನ್ನುವಂತಹದ್ದೇ ಇದರಲ್ಲಿ ಸೂಚ್ಯ. ನಂಬಿಯೂ ನಂಬದಿರುವಂತಹದ್ದು ಅಂದ್ರೆ ನಮಗೆ ಕಷ್ಟ ಬಂದಾಗ ದೇವರೇ ನಮಗೆ ಕಷ್ಟ ಕೊಟ್ಟ, ನಾನೇನೂ ಮಾಡದೇ ಇದ್ರು ನನ್ನ ಅಪರಾಧವಿಲ್ಲದೆಯೇ ದೇವರು ಕೊಡುವಂತಹ ಶಿಕ್ಷೆ ಇದು, ನಾನು ಯಾರಿಗೂ ತೊಂದರೆ ಮಾಡದವನಲ್ಲ ಇತ್ಯಾದಿ ನಮಗೆ ಸ್ವಾಭಾವಿಕವಾಗಿ ಬರ್ತದೆ. ಆದರೆ ನಮ್ಮ ಕರ್ಮ ನಮ್ಮನ್ನು ಅನುಸರಿಸಿ ಬರುವುದರಿಂದ ನಾವು ದೇವರನ್ನು ಬಯಕೂಡದು. ಆದ್ದರಿಂದ ಅದರಲ್ಲಿಯೂ ಪ್ರೀತಿಯ ಬೈಗಳ ಬೇರೆ. ಆದ್ದರಿಂದ ನಾವು ಆ ಭಗವಂತನನ್ನ ನಂಬಿಯೂ ನಂಬದೇ ಇದ್ದರಿಂದಾಗಿ ನಮ್ಮನ್ನು ಯಾವ ರೀತಿಯಾಗಿ ಡಿ.ವಿ.ಜಿಯವರು ಹೇಳಿದ್ದಾರೆ ಅಂದರೆ, ಸಿಂಬಳದ ನೊಣ ನೀನು. ನಮಗೆ ಅತ್ಯಂತ ಶೀತ ಆದಂತಹ ಕಾಲದಲ್ಲಿ ಸಿಂಬಳ ಬರ್ತದೆ. ಸಿಂಬಳವನ್ನು ತೆಗೆದು ಹಾಕಿದಾಗ ಆ ಸಂದರ್ಭದಲ್ಲಿ ಅದರ ವಾಸನೆಗೆ ನೊಣ ಬಂದು ಅದರ ಮೇಲೆ ಕುಳಿತಾಗ ಆ ನೊಣದ ಸ್ಥಿತಿ ಏನಾಗುತ್ತದೆ ಅಂತಂದ್ರೆ, ಅದು ಹಾರಲಾಗದೆ, ಜೀವ ಹೋಗದೆ ಒದ್ದಾಡುವಿಕೆಯಂತಹ ಪರಿಸ್ಥಿತಿ. ನಾವು ಹಾಗೆ ಈ ಜೀವನದಲ್ಲಿ ನಮಗೆ ಯಾವುದು ಬೇಕು ಅನ್ನುವಂತಹದ್ದು ಗೊತ್ತಿಲ್ಲ, ಬೇಡದೆ ಹೋದಂತಹದ್ದನ್ನು ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡಿದ್ದೇವೆ. ಒಬ್ಬ ನನಗೆ ಬಂಧನ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ಕಂಬವನ್ನು ಒಪ್ಪಾಗಿಕೊಂಡು ಕಂಬ ನನ್ನನ್ನು ಬಿಡುವುದಿಲ್ಲ ಅಂತ ಹೇಳಿದಂತಹ ರೀತಿಯಲ್ಲಿ ನಾವು ಸಿಂಬಳದ ನೊಣವಾಗಿ ಆ ಭಗವಂತನನ್ನೂ ನಿರಂತರವಾಗಿ ಸ್ಮರಿಸದೆ, ವ್ಯಾವಹಾರಿಕತೆಯಲ್ಲಿಯೂ ಸರಿಯಾಗಿ ವ್ಯವಹರಿಸದೆ, ಈ ರೀತಿಯಾಗಿ ಒದ್ದಾಡ್ತಾ ಜೀವನದ ಜಂಜಾಟ ಎನ್ನುವಂತಹದ್ರಲ್ಲಿ ನಾವು ಸಿಕ್ಕು ಹಾಕಿಕೊಂಡಿರುವಂತಹದ್ದನ್ನ ನೋಡಿದರೆ, ಪಳಗಿದ್ದ ಮನೆ ಬಿದ್ದ ಕುಂಟಕುರುಡನ ತೆರದಿ ತಳಮಳಿಸುತ್ತಿದೆ ಲೋಕ ಅನ್ನುವಂತಹದ್ದು ಡಿ.ವಿ.ಜಿಯವರ ಇನ್ನೊಂದು ಮುತ್ತು ಮತ್ತೊಮ್ಮೆ ಸ್ಮರಣೆಯಾಗುತ್ತದೆ. ಆದ್ದರಿಂದ ಈ ಒಂದು ಜೀವನದಲ್ಲಿ ನಾವು ಆ ಭಗವಂತನನ್ನ ಸ್ಮರಿಸಬೇಕು, ನಂಬಬೇಕು ಎನ್ನುವಂತಹದ್ದು. ನಂಬುವುದಿಲ್ವ? ಪೂರ್ತಿಯಾಗಿ ನಂಬಬಾರದು. ಅರ್ಧಂಬರ್ಧ ನಂಬಿ ಅರ್ಧಂಬರ್ಧಿಕೆಯ ಜೀವನದಲ್ಲಿ ಕಳೆಯುವುದಕ್ಕಿಂತ
ನಾವು ಯಾವುದಾದರೂ ಒಂದನ್ನು ಸ್ಪಷ್ಟವಾಗಿ ಆ ಭಗವಂತನನ್ನು ನಂಬಬೇಕು. ಅಥವಾ ನಾವು ನಂಬುವುದಿಲ್ಲ, ನಾಸ್ತಿಕರಾದರೆ ಎಲ್ಲ ರೀತಿಯಾದಂತಹ ನಾಸ್ತಿಕತೆಯು ನಮಗಿರಲಿ, ದೇವರೇನೋ ಕೊಡಲಿ ಅನ್ನುವಂತಹ ಆಸೆ ನಮಗಿರಬಾರದು. ದೇವರು ನಮಗೆ ಯಾವುದೋ ಎನ್ನುವಂತಹದ್ದು ಅದೃಷ್ಟ ರೂಪವಾಗಿ ಬರಲಿ ಅಂತ ಪ್ರತಿಯೊಂದನ್ನು ದುಡದೆ ಮಾಡಬೇಕು. ನಾನು ಕೆಲಸ ಮಾಡಿಯೇ ಅದನ್ನು ಪಡಿಬೇಕು. ಆದರೂ ಅಂಥವನಿಗೆ ಆ ನಂತರದಲ್ಲಿ ಕೆಲಸವೇ ದೇವರು ಎನ್ನುವಂತಹ ಭಾವವು ಬರ್ತದೆ. ಆದ್ದರಿಂದ ದೇವರ ಇರುವಿಕೆಯನ್ನು ಅಲ್ಲಗಳೆಯಲಾಗದು. ಆದರೆ ನಾವು ಈ ಸಿಂಬಳದ ನೊಣವಾಗದೆ, ಸಿಂಬಳದಲ್ಲಿ ಒಂದೇ ನೊಣ ಇರುವುದಿಲ್ವಲ್ಲ, ಆದ್ದರಿಂದ ಸಿಂಬಳದ ನೊಣವಾಗದೆ ಆ ಭಗವಂತನನ್ನು ಆರಾಧಿಸಿ ಭಗವಂತನಲ್ಲಿ ನಂಬಿಕೆಯನ್ನು ಇಡೋಣ ಎನ್ನುವಂತಹ ಮಾತನ್ನು ಹೇಳ್ತಾ ಈ ಭಾವಾನುವಾದಿ ಎಲ್ಲ ಆತ್ಮೀಯ ಸಹೃದಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸಿ ಇವತ್ತಿನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದಾನೆ. ನಮಸ್ತೆ.